ಹೂಕೋಸು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇದನ್ನ ಹೆಂಗೆ ಮಾಡೋದು ಅಂದರೆ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಂಡು ಗೋಲ್ಡನ್ ಬ್ರೌನ್ ಆದಮೇಲೆ ಆನಿಯನ್ಸ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬಿಕಾಸ್ ಅದು ಟ್ರಾನ್ಸ್ಪರೆಂಟ್ ಆಗುತ್ತೆ, ಬೇಗ ಬೇಯುತ್ತೆ. ಮತ್ತು ಬಿಸಿ ನೀರಲ್ಲಿ ಹಾಕಿಟ್ಟಿರೋ ಹೂಕೋಸು, ಆಮೇಲೆ ಹಚ್ಚಿಟ್ಕೊಂಡಿರೋ ಹೀರೆಕಾಯಿ ಇದಿಷ್ಟು ಹಾಕ್ಕೊಂಡು ಇದಕ್ಕೆ ಖಾರ ಹಾಕಬೇಕು. ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಬಾಡಿಸಿದ ಮೇಲೆ, ಬಿಕಾಸ್ ಅಷ್ಟು ಖಾರ ಹಿಡಿಯಲ್ಲ ಇದು. ಆ್ಯಂಡ್ 1 ಗ್ಲಾಸ್ ಆಫ್ ವಾಟರ್, ಬಿಕಾಸ್ ಚೆನ್ನಾಗಿ ಬೇಯಬೇಕಲ್ವಾ ಪಲ್ಯ. ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ ಆಮೇಲೆ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದರೆ ಕಿಚನ್ ಕಿಂಗ್ ಮಸಾಲ. ನಾನು ಎವರೆಸ್ಟದು ಯೂಸ್ ಮಾಡ್ತೀನಿ ಆ್ಯಂಡ್ ತುಂಬ ಟೇಸ್ಟಿ ಆಗುತ್ತೆ. ಆ್ಯಂಡ್ ನಾನು ಎಲ್ಲ ಪಲ್ಯಕ್ಕೂ ಹಾಕ್ತೀನಿ. ರಾಯರ ಪ್ರಸಾದ ಮಾಡೋದು ಹೇಗೆ ಅಂದರೆ ನಾನು ಹೆಂಗೆ ಮಾಡ್ತೀನಿ ಅಂದರೆ 1 ಇಡಿ ಆಗೋಷ್ಟು ಕಡಲೆಪಪ್ಪು ಆ್ಯಂಡ್ ಅದಕ್ಕೆ ಅರ್ಧ ಮೆಷರ್ಮೆಂಟ್ ಆಗೋಷ್ಟು ಸಕ್ಕರೆ ಹಾಕೋತೀನಿ. ಆ್ಯಂಡ್ ನಾನು ಮನೆಯಲ್ಲೇ ಮಾಡಿಟ್ಟಿರೋ ಏಲಕ್ಕಿ ಪುಡಿ ಇರುತ್ತೆ, ಸೊ ನಾನು ಏಲಕ್ಕಿ ಪುಡಿನೂ ಆ್ಯಡ್ ಮಾಡ್ಕೋತೀನಿ. 1 ಕಾಯಿ ಇದ್ದರೆ 1 ಕಾಯಿ ಹಾಕ್ಕೊಳ್ಳಿ. ಆ್ಯಂಡ್ ನಾನು ಹಸಿ ಕಾಯಿ ಇತ್ತು, ಸೊ ನಾನು ಅದನ್ನೇ ತುರಿದು ಹಾಕ್ಕೋತಾ ಇದ್ದೀನಿ. ಆ್ಯಂಡ್ ಎಳ್ಳು ಹುರ್ಕೋಬೇಕು. ಎಳ್ಳು ಮತ್ತು ಜೇನುತುಪ್ಪ ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್. ಸೊ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ದೇವರಿಗೆ ನೈವೇದ್ಯ ಇಡೋದು ಅಷ್ಟೇ.